ವಿದ್ಯಾರ್ಥಿಗಳೇ, ಇಂದು ನಾವು ಭಾರತದ ಭೌಗೋಳಿಕ ಲಕ್ಷಣಗಳು ಹಾಗೂ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವ ಎಂಬ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ಇತಿಹಾಸ ಮತ್ತು ಭೂಗೋಳ ಅತ್ಯಂತ ನಿಕಟವಾದಂತಹ ಸಂಬಂಧವನ್ನು ಹೊಂದಿವೆ. ಯಾವುದೇ ದೇಶದ ಜನಜೀವನ ಹಾಗೂ ಇತಿಹಾಸದ ಮೇಲೆ ಆ ದೇಶದ ಭೌಗೋಳಿಕ ಸನ್ನಿವೇಶಗಳ ಪ್ರಭಾವವನ್ನು ದಟ್ಟವಾಗಿ ನಾವು ಕಾಣಬಹುದಾಗಿದೆ. ಒಂದು ದೇಶದ ಭೌಗೋಳಿಕ ಸನ್ನಿವೇಶ, ಭೌಗೋಳಿಕ ಲಕ್ಷಣ, ಪರಿಸರ ಅಂದರೇನು? ಅದು ಅಲ್ಲಿನ ಪ್ರಾಕೃತಿಕವಾದಂತಹ ಭೂಮಿಯ ರಚನೆ, ಭೂಮಿಯ ಸಾರ ಅಂದರೆ ಭೂಮಿಯ ಫಲವತ್ತತೆ, ಅಲ್ಲಿ ಹರಿಯುವಂತಹ ನದಿಗಳು, ಅಲ್ಲಿರುವಂತಹ ಪರ್ವತಗಳು, ಅರಣ್ಯಗಳು, ಮರುಭೂಮಿ, ಸಾಗರ ತೀರಗಳು, ಸಸ್ಯ ಸಂಕುಲ ಹಾಗೂ ಪ್ರಾಣಿ ಸಂಕುಲ, ಖನಿಜ ಸಂಪತ್ತು, ವಾಯುಗುಣ ಮುಂತಾದಂಥ ಅಂಶಗಳು ಆ ದೇಶದಲ್ಲಿ ಅಥವಾ ಆ ಭಾಗದಲ್ಲಿ ಜನರ ದೈನಂದಿನ ಬದುಕಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹ ಉತ್ತಮವಾದಂತಹ ಹವಾಗುಣ, ನೀರು, ಬೆಳೆಯಲು ಬೇಕಾಗಿರತಕ್ಕಂತಹ ಪರಿಸರ ಇವೆಲ್ಲವನ್ನು ಅವು ನಿರ್ಧರಿಸುತ್ತವೆ. ಅಲ್ಲದೆ ಇವುಗಳು ಒಂದು ದೇಶದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಜೀವನದ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಅಲ್ಲಿ ಉತ್ತಮವಾದಂತಹ ಒಂದು ಇತಿಹಾಸ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ. ಯಾವುದೇ ದೇಶದ ಜನತೆಯ ಇತಿಹಾಸ ಅದರ ಭೌಗೋಳಿಕ ಲಕ್ಷಣದ ಮೇಲೆ ಆಧಾರವಾಗಿದೆ ಅನ್ನುವುದನ್ನು ನಾವು ಗಮನಿಸಬೇಕಾದಂತಹ ಸಂಗತಿ. ಅತ್ಯಂತ ಫಲವತ್ತಾದಂತಹ ಭೂಮಿ ಇದ್ದರೆ ಅಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಬೆಳವಣಿಗೆ ಆಗಿರತಕ್ಕಂಥದ್ದನ್ನು ಕಾಣ್ತೇವೆ. ಹಾಗೆಯೇ ಉತ್ತಮವಾದಂತಹ ವರ್ಷದುದ್ದಕ್ಕೂ ಹರಿಯುವಂತಹ ನದಿಗಳು ಇದ್ದರೆ ನದಿ ಪಾತ್ರದಲ್ಲಿ ಉತ್ತಮವಾದಂತಹ ನಾಗರಿಕತೆಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಉತ್ತಮವಾದಂತಹ ಪರ್ವತಗಳು, ಅರಣ್ಯಗಳು, ಗಿರಿಧಾಮಗಳು ಆ ದೇಶದ ಇತಿಹಾಸವನ್ನು ನಿರ್ಧರಿಸ್ತವೆ. ಹಾಗೆಯೇ ನಿತ್ಯ ಹರಿದ್ವರ್ಣದ ಕಾಡುಗಳು ಮತ್ತು ಅರಣ್ಯ ಸಂಪತ್ತು ಅದು ಸಹ ಆಯಾ ದೇಶದ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಮರುಭೂಮಿ ಇದ್ದರೆ ಮರುಭೂಮಿಯಂತಹ ಪ್ರದೇಶದಲ್ಲಿ ಯಾವ ಸಂಸ್ಕೃತಿ, ನಾಗರಿಕತೆಗಳು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಹಾಗೆಯೇ ಸಾಗರ ತೀರಗಳಲ್ಲಿ ವಿಶೇಷವಾಗಿ ಕರಾವಳಿ ಪ್ರದೇಶಗಳು ಬೇರೆ ಬೇರೆ ದೇಶಗಳೊಂದಿಗೆ ವಿದೇಶಿ ವ್ಯಾಪಾರವನ್ನು ಮಾಡಲಿಕ್ಕೆ ಅಥವಾ ವಿದೇಶಗಳೊಂದಿಗೆ ಸಂಪರ್ಕವನ್ನು ಇಟ್ಕೊಳ್ಳಿಕ್ಕೆ ಸಹಾಯಕ ಆಗ್ತಕ್ಕಂಥದ್ದು. ಹಾಗೂ ಬಹಳ ವೈವಿಧ್ಯಮಯವಾದಂತಹ ಸಸ್ಯ ಸಂಪತ್ತು ಹಾಗೂ ಪ್ರಾಣಿ ಸಂಕುಲ ಸಹ ಆ ದೇಶದ ಇತಿಹಾಸದ ಮೇಲೆ ಪರಿಣಾಮವನ್ನು ಬೀರ್ತದೆ. ಮತ್ತು ವಿಶೇಷವಾಗಿ ಖನಿಜ ಸಂಪತ್ತು, ಬೇರೆ ಬೇರೆ ಲೋಹಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಅತ್ಯಂತ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಖನಿಜ ಸಂಪತ್ತು ಸಹ ಆ ದೇಶದ ಭವಿಷ್ಯವನ್ನು ಅಥವಾ ಇತಿಹಾಸವನ್ನು ನಿರ್ಧಾರ ಮಾಡಬಲ್ಲದು, ಬದಲಿಸಬಲ್ಲದು. ಅಂತಹ ಒಂದು ಲಕ್ಷಣಗಳನ್ನು ನಾವು ಕಾಣ್ತೇವೆ. ಹಾಗೆಯೇ ವಾಯುಗುಣ, ಕಾಲಕ್ಕೆ ತಕ್ಕಂತೆ ಆಗುವಂತಹ ಮಳೆ, ಬೆಳೆ ಇವೆಲ್ಲವೂ ಸಹ ಉತ್ತಮವಾದಂತಹ ಪರಿಸರ ಇದ್ದರೆ ಆ ದೇಶ ಉತ್ತಮವಾದಂತಹ ಒಂದು ಇತಿಹಾಸವನ್ನು, ಸಂಸ್ಕೃತಿಯನ್ನು, ನಾಗರಿಕತೆಯನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ವಿದ್ಯಾರ್ಥಿಗಳೇ, ನೀವಿಲ್ಲಿ ಕಾಣುತ್ತಿರುವಂಥದ್ದು ಭಾರತದ ವೈಮಾನಿಕ ಒಂದು ವೈಮಾನಿಕ ನೋಟ ಅಥವಾ ಒಂದು ಪಕ್ಷಿ ನೋಟ ಅಂತ ನಾವು ಕರೆಯಬಹುದು. ನಾವು ಉತ್ತರದಲ್ಲಿ ಬಹಳ ವಿಶಾಲವಾದಂತಹ ಹಿಮಾಲಯದ ಪರ್ವತಾವಳಿಗಳನ್ನು ಮತ್ತು ಪೂರ್ವ ಪಶ್ಚಿಮದಲ್ಲಿ ಕರಾವಳಿಯನ್ನು, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನು, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನು ಕಾಣ್ತೇವೆ. ಹೀಗೆ ಭಾರತವು ಮೂರೂ ಕಡೆಗಳಿಂದಲೂ ಸುತ್ತುವರಿದಂತಹ ಒಂದು ಪರ್ಯಾಯ ದ್ವೀಪ ಉಪಖಂಡ ಎನಿಸಿಕೊಂಡಿದೆ. ಭಾರತದ ಒಂದು ವಿಶೇಷತೆ ಏನಂದರೆ, ನಾವು ಈ ನಕಾಶೆಯಲ್ಲಿ ನಾವು ನೋಡುತ್ತಿರುವ ಹಾಗೆ ಇಲ್ಲಿ ಮೇಲ್ಗಡೆ ಹಿಮಾಲಯ ಪರ್ವತಾವಳಿ, ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿರತಕ್ಕಂತಹ ಕಾಂಚನಜುಂಗ ಪರ್ವತವನ್ನು ಅಥವಾ ಮೌಂಟ್ ಎವರೆಸ್ಟನ್ನು ನಾವಿಲ್ಲಿ ಕಾಣ್ತಿದ್ದೇವೆ. 8586 ಅಡಿಗಳ ಎತ್ತರವಿರತಕ್ಕಂತಹ ಈ ಒಂದು ಪರ್ವತ ಪ್ರಪಂಚದಲ್ಲೇ ಅತ್ಯಂತ ವಿಸ್ಮಯಕಾರಿಯಾದಂತಹ ಮತ್ತು ದೊಡ್ಡದಾದಂತಹ ಪರ್ವತ ಆಗಿದ್ದು ಇದೊಂದು ಮಾನವನಿಗೆ ಒಂದು ಸವಾಲಾಗಿದೆ.
ಹಲವಾರು ಜನ ಈಗಾಗಲೇ ಈ ಪರ್ವತವನ್ನು ಹತ್ತಿದ್ದಾರೆ. ನೋಡಿ, ಇಲ್ಲಿ ನಾವು ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಅಂದರೆ ಉತ್ತರದ ಸಿಂಧೂ ಮತ್ತು ಗಂಗಾ ನದಿ ಬಯಲು ಪ್ರದೇಶ, ಮತ್ತು ಉತ್ತರ ಕರಾವಳಿ, ಪೂರ್ವ ಕರಾವಳಿ, ದಕ್ಷಿಣ ಕರಾವಳಿ, ಮತ್ತು ದಕ್ಕನ್ ಪ್ರಸ್ಥಭೂಮಿ ಮತ್ತು ವಿಂಧ್ಯ ಪರ್ವತಾವಳಿಗಳು, ಸತ್ಪುರ ಪರ್ವತಾವಳಿಗಳು, ಅರಾವಳಿ ಪರ್ವತಾವಳಿ ಮತ್ತು ಥಾರ್ ಮರುಭೂಮಿ, ಇವೆಲ್ಲವನ್ನು ನಾವು ಈ ಒಂದು ನಕಾಶೆಯಲ್ಲಿ ನಾವೀಗ ನೋಡ್ತಾ ಇದ್ದೇವೆ. ಭಾರತ ಒಂದು ಪರ್ಯಾಯ ದ್ವೀಪವಾಗಿದ್ದು, ಅದು ಒಂದು ಉಪಖಂಡವಾಗಿದ್ದು, ಇದು ಒಂದು ಮಿನಿ ಪ್ರಪಂಚ ಎಂದೇ ಹೇಳಬಹುದಾಗಿದೆ. ಯಾಕಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ತೆರನಾದಂತಹ ಪರಿಸರ ಇರದೆ ಬಹಳ ವೈವಿಧ್ಯಮಯವಾದಂತಹ ಪರಿಸರವನ್ನು ನಾವು ಕಾಣ್ತೇವೆ. ಭಾರತದ ಭೌಗೋಳಿಕ ಲಕ್ಷಣಗಳ ಬಹಳ ಮುಖ್ಯವಾಗಿ ನಾವು 4 ಭಾಗಗಳಲ್ಲಿ ವಿಂಗಡಿಸ್ತೇವೆ. ಒಂದು ಹಿಮಾಲಯ ಪರ್ವತ ಶ್ರೇಣಿ, 2 ಸಿಂಧೂ ಗಂಗಾ ನದಿ ಬಯಲು ಪ್ರದೇಶ, 3 ದಕ್ಕನ್ ಪ್ರಸ್ಥಭೂಮಿ ಮತ್ತು 4ನೇದು ಕರಾವಳಿ. ಈಗಾಗಲೇ ಹಿಂದೆ ನೋಡಿರ್ತಕ್ಕಂತಹ ನಕಾಶೆಯಲ್ಲಿ ಆ 4 ಪ್ರದೇಶಗಳನ್ನು ನೋಡಿದ್ದೇವೆ. ಈ 4 ಪ್ರಮುಖವಾದಂತಹ ಒಂದು ಭಾಗಗಳಲ್ಲಿ ಮೊದಲನೆಯದಾಗಿರ್ತಕ್ಕಂತಹ ಹಿಮಾಲಯ ಪರ್ವತ ಶ್ರೇಣಿಯನ್ನು ನಾವು ನೋಡೋದಾದರೆ, ಭಾರತದ ಉತ್ತರ ಗಡಿ ಪೂರ್ವದಲ್ಲಿ ಅಸ್ಸಾಂನಿಂದ ಕಾಶ್ಮೀರದವರೆಗೆ ಸುಮಾರು 1500 ಮೈಲು ಉದ್ದ ಇರತಕ್ಕಂತಹ ಈ ಪರ್ವತಾವಳಿಗಳು, ಈ ಪರ್ವತ ಪ್ರದೇಶವು ಸುಮಾರು 150ರಿಂದ 200 ಮೈಲು ಅಗಲವಾಗಿದೆ. ಇದರ ಉದ್ದಕ್ಕೂ ಹಿಮಚ್ಛಾದಿತವಾದಂತಹ ಶಿಖರಗಳಿವೆ. ಇದರಲ್ಲಿ ಅತ್ಯಂತ ಎತ್ತರವಾಗಿರತಕ್ಕಂತಹ ನೇಪಾಳದಲ್ಲಿರತಕ್ಕಂತಹ ಮೌಂಟ್ ಎವರೆಸ್ಟ್ ಪರ್ವತವು 8586 ಮೀಟರ್ ಎತ್ತರವಿದೆ. ಇದಲ್ಲದೆ ನಂಗ ಪರ್ವತ, ಕಾಂಚನಗಂಗಾ, ನಂದಾದೇವಿ ಮುಂತಾದಂತಹ ಪರ್ವತಗಳಿರುವುದನ್ನು ನಾವು ಕಾಣುತ್ತೇವೆ. ಇದಲ್ಲದೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಹಲವಾರು ಕಣಿವೆಗಳಿವೆ. ಶಿವಾಲಿಕ್ ಕಣಿವೆಯಾಗಿರಬಹುದು, ಚುಂಬಿ ಕಣಿವೆಯಾಗಿರಬಹುದು, ಖೈಬರ್ ಕಣಿವೆಯಾಗಿರಬಹುದು, ತರಾಯಿನ್ ಹುಲ್ಲುಗಾವಲು ಆಗಿರಬಹುದು. ಇವೆಲ್ಲವೂ ಸಹ ಭಾರತದ ಇತಿಹಾಸದ ಮೇಲೆ ಅತ್ಯಂತ ಗಾಢವಾದಂತಹ ಪರಿಣಾಮವನ್ನು ಬೀರಿವೆ. ಈ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ನಯನ ಮನೋಹರವಾಗಿರತಕ್ಕಂತಹ ಹಲವಾರು ಗಿರಿಧಾಮಗಳಿವೆ. ಅವುಗಳಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಡೆಹ್ರಾಡೂನ್, ಸಿಮ್ಲಾ, ಮಸ್ಸೂರಿ, ನೈನಿತಾಲ್, ಅಲ್ಮೋರಾ ಮತ್ತು ಡಾರ್ಜಿಲಿಂಗ್. ಹಿಮಾಲಯದ ವಾಯುವ್ಯ ಭಾಗದಲ್ಲಿ ಲಡಾಖ್ ಪ್ರಸ್ಥಭೂಮಿ ಇದೆ. ಪಶ್ಚಿಮಕ್ಕೆ ಅಫ್ಘಾನಿಸ್ತಾನದಲ್ಲಿ ಹಿಂದೂಕುಷ್ ಮತ್ತು ಸುಲೈಮಾನ್ ಪರ್ವತ ಶ್ರೇಣಿಗಳಿವೆ. ಹಾಗೂ ಭಾರತದ ಪೂರ್ವ ಗಡಿಯಲ್ಲಿ ಪಟ್ಕೋಯಿ, ನಾಗ, ಲುಷ್ಕೆ, ಘಾರೋ, ಕಾಶಿ ಮತ್ತು ಜೈಂತಿಯಾ ಎಂಬ ಬೆಟ್ಟ ಸಾಲುಗಳಿವೆ. ಇದಲ್ಲದೆ ಅತ್ಯಂತ ನಯನ ಮನೋಹರವಾದಂತಹ ನಿತ್ಯರಿದ್ವರ್ಣವಾದ ಅಭೇದ್ಯವಾದ ಶೋಲಾ ಅರಣ್ಯಗಳನ್ನು ನಾವು ಹಿಮಾಲಯ ರೇಂಜ್ನಲ್ಲಿ ನಾವು ಕಾಣುತ್ತೇವೆ. ಹಿಮಾಲಯ ಪರ್ವತ ಶ್ರೇಣಿಯು ಭಾರತದ ಉತ್ತರ ಭಾಗದಲ್ಲಿ ಬಹಳ ಭದ್ರವಾದಂತಹ ರಕ್ಷಣೀಯ ಗೋಡೆಯಾಗಿದ್ದು, ಇದು ಮಧ್ಯ ಏಷ್ಯಾದಿಂದ ಬೀಸುವ ಶೀತ ಗಾಳಿಯನ್ನು ತಡೆಹಿಡಿಯುವುದಲ್ಲದೆ ಅವು ಭಾರತವನ್ನು ಪ್ರವೇಶಿಸದಂತೆ ತಡೆ ಹಿಡಿದು ಇಲ್ಲಿ ಸಿಂಧೂ ಮತ್ತು ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಉತ್ತಮವಾದಂತಹ ಮಳೆ ಬೀಳಲಿಕ್ಕೆ ಕಾರಣ ಆಗ್ತದೆ. ಅಲ್ಲದೆ ನೈಋತ್ಯ ಮಾನ್ಸೂನ್ ಗಾಳಿಗಳನ್ನು ತಡೆದು ಗಂಗಾ ನದಿ ಬಯಲಿಗೆ ಮಳೆಯನ್ನು ಒದಗಿಸಿ ಬೆಳೆ ಬೆಳೆಯಲು ಅನುಕೂಲವಾಗಿರತಕ್ಕಂತಹ ವಾತಾವರಣವನ್ನು ನಾವು ನಿರ್ಮಿಸಿಕೊಟ್ಟಿವೆ. ಹಿಮಾಲಯ ನದಿಗಳ ಉಗಮ ಸ್ಥಾನ. ಮಳೆಗಾಲದಲ್ಲಿ ಮಳೆಯಿಂದ ನದಿಗಳು ಹರಿದರೆ, ಬೇಸಿಗೆಯಲ್ಲಿ ಹಿಮ ಕರಗಿ ಈ ಸಿಂಧೂ, ಗಂಗಾ, ಜಮುನಾ, ಬ್ರಹ್ಮಪುತ್ರ ನದಿಗಳು ವರ್ಷವಿಡೀ ಹರಿಯುತ್ತವೆ. ಇದರ ಅನೇಕ ಉಪನದಿಗಳು ಸಹ ಉತ್ತರ ಭಾರತವನ್ನು ಅತ್ಯಂತ ಸಮೃದ್ಧವಾದಂತಹ ಪ್ರದೇಶವನ್ನಾಗಿಸಿವೆ. ಮನಮೋಹಕವಾದಂತಹ ಸುಂದರ ತಾಣಗಳಾದಂತಹ ಮತ್ತು ಹಿಂದೂಗಳಿಗೆ ವಿಶೇಷವಾಗಿ ಪವಿತ್ರ ಕ್ಷೇತ್ರಗಳಾಗಿರ್ತಕ್ಕಂತಹ ಗಂಗೋತ್ರಿ, ಯಮುನೋತ್ರಿ ಮತ್ತು ಚಾರ್ಧಾಮಗಳೆಂದೇ ಪ್ರಸಿದ್ಧಿ ಪಡೆದ ಬದರಿನಾಥ, ಕೇದಾರನಾಥ, ಅಮರನಾಥ, ಋಷಿಕೇಶ, ಹರಿದ್ವಾರ ಮತ್ತು
ಮಾನಸ ಸರೋವರ ಮುಂತಾದಂತಹ ಪುಣ್ಯಕ್ಷೇತ್ರಗಳು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ನಾವು ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ನೀವಿಲ್ಲಿ ನೋಡುತ್ತಿರುವುದು ಭಾರತದ ಭೌಗೋಳಿಕ ಲಕ್ಷಣಗಳನ್ನು ವಿವರಿಸುವಂತಹ ವಿಹಂಗಮವಾದಂತಹ ಹಿಮಾಲಯ ಪರ್ವತ ಶ್ರೇಣಿಯ ಒಂದು ನಕ್ಷೆಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ನೀವಿಲ್ಲಿ ಗಮನಿಸಬಹುದು, ಹಿಮಾಲಯ ಪರ್ವತ ಶ್ರೇಣಿಯ ಸುಮಾರು 1500 ಮೈಲಿ ಉದ್ದದ ಈ ಒಂದು ಪರ್ವತ ಶ್ರೇಣಿಯಲ್ಲಿ ನಂದಾದೇವಿ 7816 ಮೀಟರ್ಗಳು, ಕಾಂಚನಜುಂಗ 8586 ಮೀಟರ್ಗಳ ಎತ್ತರವಾದಂತಹ ಒಂದು ಪರ್ವತವನ್ನು ನೋಡ್ಬೋದು. ನೀವು ಸ್ವಲ್ಪ ಮೇಲೆ ಹೋದರೆ ನಂಗ ಪರ್ವತ ಮತ್ತು ಜಮ್ಮು ಮತ್ತು ಕಾಶ್ಮೀರ ಭಾಗದಲ್ಲಿರತಕ್ಕಂತಹ ಕಾರಾಕೋರಂ ಕಣಿವೆಯನ್ನು ಮತ್ತು ಅದರ ಕೆಳಗಡೆ ಯಾವುದು ಶಾಹಿ ಕಂಗರಿ, ಕಂಜು ಕಂಗರಿ ಅನ್ನುವಂತಹ ಒಂದು ಕಣಿವೆ ಪ್ರದೇಶಗಳನ್ನು, ಹಾಗೆಯೇ ನೀವು ಈ ಒಂದು ನಕ್ಷೆಯಲ್ಲಿ ಉತ್ತರ ಭಾರತದ ಹಿಮಾಲಯದಲ್ಲಿ ಹುಟ್ಟಿ ಹರಿಯುವಂತಹ ಪವಿತ್ರ ನದಿಗಳನ್ನು, ಭಾಳ ದೊಡ್ಡದಾಗಿರತಕ್ಕಂಥ ನದಿಗಳನ್ನು ನೀವು ಇಲ್ಲಿ ಗಮನಿಸ್ಬೋದು. ನೀವು ನಿಮ್ಮ ಎಡಗಡೆಗೆ ಸಿಂಧೂ ನದಿಯನ್ನು, ಅದರ ಉಪನದಿಗಳಾದಂತಹ ಸತ್ಲಜ್, ರಾವಿ, ಬಿಯಾಸ್, ಚೆನಾಬ್, ಜೇಲಂ ನದಿಗಳನ್ನು ಹರಿಯುವಿಕೆಯ ಒಂದು ಪಾತ್ರವನ್ನು ಕಾಣ್ತೀರಿ. ಹಾಗೆ ನೀವು ನಿಮ್ಮ ಬಲಗಡೆಗೆ ನೀವು ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಅಲ್ಲದೆ ಹಲವಾರು ಇದರ ಉಪನದಿಗಳನ್ನು ಸಹ ನೀವು ಕಾಣಬಹುದಾಗಿದೆ. ವಿಶೇಷವಾಗಿ ಘಾಗ್ರಾ, ಕೋಸಿ, ತೀಸ್ತಾ ಮತ್ತು ಸೋಣ್, ಬೆತ್ವಾ, ಚಂಬಾಲ್, ಬನಾಸ್, ಪರ್ಬತಿ ಮುಂತಾದಂತಹ ನದಿಗಳ ಹರಿಯುವಿಕೆಯ ಪಾತ್ರವನ್ನು ನೀವಿಲ್ಲಿ ಗುರುತಿಸಬಹುದು. ಹಾಗೆಯೇ ನಿಮ್ಮ ಬಲಗಡೆಯ ಕೊನೆಯ ಭಾಗದಲ್ಲಿ ನೀವು ಅಲ್ಲಿ ಪರ್ವತ ಶ್ರೇಣಿಗಳ ಇದನ್ನು ಮಾಡ್ಬೋದು. ಖಾಸಿ ಹಿಲ್ಸ್, ಜಂತಿಯಾ ಹಿಲ್ಸ್, ಗಾರೋ ಹಿಲ್ಸ್, ಪಟ್ಖೋಯಿ ರೇಂಜನ್ನು ನೀವು ಕಾಣಬಹುದು. ಹೀಗೆ ಭಾಳ ಅತ್ಯಂತ ಉದ್ದವಾಗಿರ್ತಕ್ಕಂತಹ, ವಿಶಾಲವಾಗಿರ್ತಕ್ಕಂತಹ ಪರ್ವತಾವಳಿ ಮತ್ತು ಈ ಎಲ್ಲ ಹಿಮಾಲಯದಲ್ಲಿ ಹುಟ್ಟಿ ಹರಿಯುವಂತಹ ನದಿಗಳ ಪಾತ್ರವನ್ನು ನೀವಿಲ್ಲಿ ಕಾಣಬಹುದಾಗಿದೆ. ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಎರಡನೇ ಅಂಶವಾಗಿರ್ತಕ್ಕಂತಹ, ಎರಡನೇ ಒಂದು ನಾವು ಲಕ್ಷಣ ಅಂತ ನಾವು ಗಮನಿಸ್ತಕ್ಕಂಥದ್ದು ಸಿಂಧೂ ಮತ್ತು ಗಂಗಾ ನದಿಯ ಬಯಲು ಪ್ರದೇಶ. ಬಹಳ ವಿಶಾಲವಾಗಿ ಹರಡಿಕೊಂಡಿರ್ತಕ್ಕಂತಹ ಈ ಭಾಗದಲ್ಲಿ ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಪಂಜಾಬದವರೆಗೆ ಸುಮಾರು 200 ಮೈಲಿ ಉದ್ದ ಹಾಗೂ 200 ಮೈಲಿ ಅಗಲವಾದ ಮುಖಜ ಭೂಮಿ ಇದೆ. ಗಂಗಾ, ಯಮುನಾ ನದಿಗಳು ಹರಿಯುವಂತಹ ಈ ಒಂದು ಪ್ರದೇಶದಲ್ಲಿ ಅತ್ಯಂತ ಫಲವತ್ತಾದಂತಹ ಭೂಮಿ ಇದೆ. ಇಲ್ಲಿ ಹರಿಯುವಂತಹ ಸಿಂಧೂ, ಗಂಗಾ, ಬ್ರಹ್ಮಪುತ್ರ, ಯಮುನಾ ನದಿಗಳಲ್ಲದೆ ಅವುಗಳ ಉಪನದಿಗಳಾದಂತಹ ಜೇಲಂ, ಚಿನಾಬ್, ರಾವಿ, ಸಟ್ಲೆಜ್, ಬಿಯಾಸ್, ಘೋಗ್ರಾ, ಗಂಡಕ್, ಕೋಸಿ, ಚಂಬಲ್, ಶೋಣ್ ಮುಂತಾದಂತಹ ನದಿಗಳು ಈ ಸಿಂಧೂ ಗಂಗಾ ನದಿ ಬಯಲು ಪ್ರದೇಶವನ್ನು ಅತ್ಯಂತ ಫಲವತ್ತಾಗಿ ಮಾಡುವಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿವೆ. ಸಿಂಧೂ ಗಂಗಾ ನದಿ ಬಯಲು ಪ್ರದೇಶ ಅತ್ಯಂತ ಫಲವತ್ತಾದಂತಹ ಮತ್ತು ಕಾಲಕಾಲಕ್ಕೆ ಉತ್ತಮವಾದಂತಹ ಮಳೆ ಬೆಳೆ ಆಗುವಂತಹ ವಾತಾವರಣ ಇರುವುದರಿಂದಾಗಿಯೇ ಉತ್ತರ ಭಾರತದಲ್ಲಿ ಅನೇಕ ಸಾಮ್ರಾಜ್ಯಗಳು ಬಾಳಿ ಬೆಳಗಿರ್ತಕ್ಕಂತಹ ಇತಿಹಾಸವನ್ನು ಗಮನಿಸ್ತೇವೆ. ಅವುಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮಗಧ, ನಂದ, ಮೌರ್ಯ, ಗುಪ್ತ, ವರ್ಧನ, ಪ್ರತಿಹಾರ, ರಜಪೂತರು, ಸಿಖ್ಖರು, ದೆಹಲಿಯ ಸುಲ್ತಾನರು ಮತ್ತು ಮೊಘಲರು ರಾಜ್ಯವಾಳಿರ್ತಕ್ಕಂತಹ ಇತಿಹಾಸವನ್ನು ನಾವು ಗಮನಿಸ್ತೇವೆ. ಹಾಗೆಯೇ ಈ ಎಲ್ಲ ಉತ್ತಮವಾದಂತಹ ಪ್ರಾಕೃತಿಕ ಸಂಪತ್ತು ಮತ್ತು ಪರಿಸರ ಇದ್ದುದರಿಂದಾಗಿಯೇ ಅನೇಕ ಪವಿತ್ರವಾದಂತಹ ಮತ್ತು ಇತಿಹಾಸ ಪ್ರಸಿದ್ಧವಾದಂತಹ ನಗರಗಳನ್ನು ನಾವು ಈ ಸಿಂಧೂ ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಕಾಣ್ತೇವೆ. ಅವುಗಳಲ್ಲಿ ಬಹಳ ಮುಖ್ಯವಾಗಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿಯೇ ಇಡೀ ಪ್ರಪಂಚಕ್ಕೆ ಒಂದು ಬೋಧನೆಯನ್ನು ನೀಡಿರತಕ್ಕಂತಹ, ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂತಹ ಬೋಧಗಯ, ಕುಶಿನಗರ, ಪಾಟಲಿಪುತ್ರಗಳನ್ನು ನಾವು ಕಾಣ್ತೇವೆ. ಹಾಗೆಯೇ ರಾಮಾಯಣ ಮಹಾಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಅಯೋಧ್ಯೆ, ಮಥುರಾ, ಬೃಂದಾವನ ಮತ್ತು ವಿಶೇಷವಾಗಿ ಶಿಕ್ಷಣದಲ್ಲಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸಿದಂತಹ ಪುರಾತನ ವಿಶ್ವವಿದ್ಯಾಲಯಗಳೆಂದೇ ಪರಿಗಣಿತವಾದಂತಹ ತಕ್ಷಶಿಲಾ,
ಉಜ್ಜಯಿನಿ, ಕಾಶಿ, ನಳಂದ, ಆಗ್ರಾ, ದೆಹಲಿ, ಅಲಹಾಬಾದ್, ಪ್ರಯಾಗ, ಪಾಣಿಪತ್, ಕುರುಕ್ಷೇತ್ರ ಮುಂತಾದಂತಹ ಐತಿಹಾಸಿಕ ಕ್ಷೇತ್ರಗಳ ನೆಲೆವೀಡು ಇದಾಗಿದೆ. ವಿದ್ಯಾರ್ಥಿಗಳೇ, ನೀವೀಗ ನೋಡುತ್ತಿರುವುದು ಉತ್ತರ ಭಾರತದ, ಅದರಲ್ಲೂ ವಿಶೇಷವಾಗಿ ಸಿಂಧೂ ಮತ್ತು ಗಂಗಾ ನದಿ ಬಯಲು ಪ್ರದೇಶದ ವಿಶಾಲವಾದಂತಹ ಒಂದು ಪ್ರದೇಶವನ್ನು ನೀವು ನೋಡ್ತಾ ಇದ್ದೀರಿ. ಇದರಲ್ಲಿ ಮುಖ್ಯವಾಗಿ ಪಂಜಾಬ್, ಹರಿಯಾಣ, ದೆಹಲಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ್, ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಮತ್ತು ಪ್ರದೇಶಗಳನ್ನು ಒಳಗೊಂಡಿರತಕ್ಕಂತಹ ವಿಶಾಲವಾದಂತಹ ಈ ಭಾಗವನ್ನು ನಾವು ಸಿಂಧೂ ಗಂಗಾ ನದಿ ಬಯಲಿನ ಪ್ರದೇಶ ಎಂದು ಕರೆಯುತ್ತೇವೆ. ಈ ಪ್ರದೇಶದಲ್ಲಿ ಹರಿಯುವಂತಹ ವರ್ಷವಿಡೀ ಹರಿಯುವಂತಹ ಉತ್ತಮವಾದಂತಹ ನದಿಗಳು, ವಿಶೇಷವಾಗಿ ಸಿಂಧೂ ನದಿ, ಯಮುನಾ ನದಿ, ಗಂಗಾ ನದಿಗಳು ಈ ಬಯಲು ಪ್ರದೇಶವನ್ನು ಅತ್ಯಂತ ಫಲವತ್ತಾದಂತಹ ಭೂಮಿಯನ್ನಾಗಿ ಪರಿವರ್ತಿಸುವಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿವೆ. ಇದಲ್ಲದೆ ಹಲವಾರು ಉಪನದಿಗಳು ಕೋಸಿ, ಘಾಗ್ರಾ, ಗಂಡಕ್, ಶೋಣ್, ಮಹನದಿ, ಬ್ರಾಹ್ಮಣಿ, ವೈನ್ಗಂಗಾ ಮುಂತಾದಂತಹ ನದಿಗಳು ಸಹ ಈ ಪ್ರದೇಶವನ್ನು ಅತ್ಯಂತ ಸಮೃದ್ಧವಾದಂತಹ ನಾಡನ್ನಾಗಿ ಮಾಡುವಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿವೆ. ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಮೂರನೇ ಮತ್ತು ಅತ್ಯಂತ ಪ್ರಮುಖವಾದಂತಹ ಒಂದು ಘಟ್ಟ ಅಂದರೆ ಅಥವಾ ಒಂದು ಇದು ಅಂದರೆ ದಕ್ಕನ್ ಪ್ರಸ್ಥಭೂಮಿ. ದಕ್ಕನ್ ಪ್ರಸ್ಥಭೂಮಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ವಿಂಧ್ಯ ಮತ್ತು ಸತ್ಪುರ ಪರ್ವತಗಳು ಉತ್ತರ ದಕ್ಷಿಣ ಭಾರತವನ್ನು ಬೇರ್ಪಡಿಸಿವೆ. ದಕ್ಕನ್ ಪೀಠಭೂಮಿ ಸಮುದ್ರ ಮಟ್ಟದಿಂದ ಸುಮಾರು 1000ರಿಂದ 3000 ಅಡಿಗಳಷ್ಟು ಎತ್ತರವಿದ್ದು ಇದು ಸಮತಟ್ಟಾದಂತಹ ನೆಲವನ್ನು ಹೊಂದಿದೆ. ಇದನ್ನು ಟೇಬಲ್ ಲ್ಯಾಂಡ್ ಎಂದು ಸಹ ಕರೆಯಲಾಗ್ತದೆ. ಇದರ ಎರಡೂ ಬದಿಗೆ ಪೂರ್ವದಲ್ಲಿ ಪೂರ್ವಘಟ್ಟಗಳು, ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳ ಇರತಕ್ಕಂಥದ್ದನ್ನು ಕಾಣ್ತೇವೆ. ವಿಶೇಷವಾಗಿ ಈ ಭಾಗದಲ್ಲಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಹರಿಯುವಂತಹ ಪ್ರಮುಖವಾದಂತಹ ನದಿಗಳು ಅಂದರೆ ನರ್ಮದಾ, ಮಹಾನದಿ, ಗೋದಾವರಿ, ಕೃಷ್ಣೆ, ತುಂಗಭದ್ರಾ, ಕಾವೇರಿ ಮತ್ತು ಅದರ ಉಪನದಿಗಳು ಈ ಭಾಗದಲ್ಲಿ ಹರಿಯುವಂಥದ್ದನ್ನು ನಾವು ಕಾಣ್ತೇವೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಜೋಡಿಸುವಂತಹ ನೀಲಗಿರಿ ಬೆಟ್ಟಗಳು ತಮಿಳುನಾಡಿನಲ್ಲಿ ನಾವು ಕಾಣ್ತೇವೆ. ಹಾಗೆ ಪಶ್ಚಿಮ ಘಟ್ಟಗಳು ವಿಶೇಷವಾಗಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಹಂಚೋಗಿರತಕ್ಕಂತಹ ಪಶ್ಚಿಮ ಘಟ್ಟಗಳಲ್ಲಿ ನಿತ್ಯ ಹರಿದ್ವರ್ಣದ ಶೋಲಾ ಕಾಡುಗಳನ್ನು, ಅಭೇದ್ಯವಾದಂತಹ ಕಾಡುಗಳನ್ನು ನಾವು ಈ ಭಾಗದಲ್ಲಿ ಮುಖ್ಯವಾಗಿ ಕಾಣ್ತೇವೆ. ನೀವೀಗ ಈ ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ದಕ್ಕನ್ ಪ್ರಸ್ಥಭೂಮಿ. ದಕ್ಕನ್ ಪ್ರಸ್ಥಭೂಮಿಯು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡುಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಪ್ರದೇಶವಾಗಿದ್ದು ಇದು ಸಮತಟ್ಟಾದಂತಹ ನೆಲವನ್ನು ಹೊಂದಿದೆ. ಇದರಲ್ಲಿ ಹರಿಯುವಂತಹ ಭಾಳ ಪ್ರಮುಖವಾಗಿರತಕ್ಕಂತಹ ನದಿಗಳು ಅಂದರೆ ನರ್ಮದಾ, ತಪತಿ, ಗೋದಾವರಿ, ಭೀಮಾ, ಕೃಷ್ಣ, ತುಂಗಭದ್ರಾ, ಪೆನ್ನಾರ್ ನದಿಗಳನ್ನು ಕಾಣ್ತೇವೆ. ಪೆನ್ನಾರ್ ಸ್ವಲ್ಪ ದಕ್ಕನ್ ಪ್ರಸ್ಥಭೂಮಿಯಿಂದ ಸ್ವಲ್ಪ ಆಚೆ ಬರುತ್ತದೆ. ಅದರ ಕೆಳಗಡೆ ಕಾವೇರಿ, ಪಾಲಾರ್ ಮುಂತಾದಂತಹ ನದಿಗಳು, ದಕ್ಷಿಣದ ತುದಿಯಲ್ಲಿ ಹರಿಯುವಂತಹ ನದಿಗಳು, ಅವು ಸಹ ಭಾರತದ ಜನಜೀವನದ ಮೇಲೆ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿವೆ. ಹಾಗೆಯೇ ನಾವು ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯನ್ನು, ಬೇ ಆಫ್ ಬೆಂಗಾಲನ್ನು, ಪಶ್ಚಿಮದಲ್ಲಿ ಅರೇಬಿಯನ್ ಸಿಯನ್ನು ಮತ್ತು ಕೆಳಗಡೆ ಹಿಂದೂ ಮಹಾಸಾಗರವನ್ನು ನಾವು ಕಾಣಬಹುದಾಗಿದೆ. ಈ ದಕ್ಕನ್ ಪ್ರಸ್ಥಭೂಮಿಯು ಅತ್ಯಂತ ಸಮತಟ್ಟಾದಂತಹ ನೆಲವನ್ನು ಹೊಂದಿದ್ದು ಇದು ಈ ಭೌಗೋಳಿಕ ಮತ್ತು ಭೂಗರ್ಭ ಇಲಾಖೆಯ ಶಾಸ್ತ್ರಜ್ಞರ ಪ್ರಕಾರ ಇದು ಭೂಕಂಪರಹಿತ ವಲಯ ಅನ್ನುವಂತಹ ಒಂದು ಅಭಿಧಾನಕ್ಕೆ ಇದು ಒಳಗಾಗಿದೆ. ಇದರಲ್ಲಿ ಈಸ್ಟರ್ನ್ ಘಾಟ್ಸ್ನಲ್ಲಿ ಮತ್ತು ವೆಸ್ಟರ್ನ್ ಘಾಟ್ಸ್ ಎರಡನ್ನು ಜೋಡಿಸುವಂತಹ ನೀಲಗಿರಿ ಪರ್ವತಾವಳಿಗಳನ್ನು ನಾವು ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಲ್ಲಿ ಕಾಣ್ತೇವೆ. ಇದು ವಿಶಿಷ್ಟವಾದಂತಹ ಸಂಗತಿಗಳನ್ನು ಒಳಗೊಂಡಿರತಕ್ಕಂತಹ ದಕ್ಕನ್ ಪ್ರಸ್ಥಭೂಮಿಯೂ ಸಹ ದಕ್ಷಿಣದಲ್ಲಿ ಹಲವಾರು ಮನೆತನಗಳ ಏಳು ಬೀಳುಗಳಿಗೆ ಇದು ಸಾಕ್ಷಿಯಾಗಿದೆ. ಭಾರತದ ಭೌಗೋಳಿಕ ಲಕ್ಷಣಗಳ 4ನೇ ಹಂತ ಕರಾವಳಿ. ಭಾರತವು ಎರಡೂ ಬದಿಯಲ್ಲಿ ಸುಮಾರು 2500 ಮೈಲಿಗಳ ಕರಾವಳಿಯನ್ನು ಇದು ಒಳಗೊಂಡಿದೆ. ದಕ್ಷಿಣದ ತುದಿಯಲ್ಲಿ ಮನ್ನಾರ್ ಕೊಲ್ಲಿ ಅಥವಾ
ಪಾಕ್ ಜಲಸಂಧಿ ಇದು ಭಾರತ ಮತ್ತು ಶ್ರೀಲಂಕಾವನ್ನು ಪ್ರತ್ಯೇಕವಾಗಿಸಿದೆ. ಪಶ್ಚಿಮದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿ ಮತ್ತು ಅರಬ್ಬಿ ಸಮುದ್ರವನ್ನು ಕಾಣ್ತೇವೆ. ಇದನ್ನು ಪಶ್ಚಿಮ ಕರಾವಳಿ ಅಂತ ಕರೆಯುತ್ತೇವೆ. ಪಶ್ಚಿಮ ಕರಾವಳಿಯಲ್ಲಿ ಕೊಂಕಣ ಮತ್ತು ಮಲಬಾರ್ ರೇಂಜ್ಗಳನ್ನು, ಎರಡು ರೇಂಜ್ಗಳನ್ನು ನಾವು ಕಾಣ್ತೇವೆ. ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪೂರ್ವ ಘಟ್ಟಗಳು, ಪೂರ್ವ ಕರಾವಳಿ, ಇದನ್ನು ನಾವು ಕೋರಮಂಡಲ ಎಂದೇ ಕರೆಯುತ್ತೇವೆ. ಮತ್ತು ಪಶ್ಚಿಮದಲ್ಲಿ ವಿಶೇಷವಾಗಿ ಬಹಳ ಪುರಾತನ ಕಾಲದಿಂದಲೂ ಬಂದರುಗಳಾಗಿ, ಪೂರ್ವ ಮತ್ತು ಪಶ್ಚಿಮದಲ್ಲಿ ಬಂದರುಗಳಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಪ್ರಸಿದ್ಧವಾಗಿರತಕ್ಕಂತಹ ಹಲವಾರು ನಗರಗಳನ್ನು ನಾವು ಕಾಣ್ತೇವೆ. ಮುಂಬೈ, ಸೂರತ್, ಸೋಪಾರ್, ಗೋವಾ, ಕ್ಯಾಲಿಕಟ್, ಕೊಚ್ಚಿನ್, ಕ್ವಿಲಾನ್, ಪಾಂಡಿಚೇರಿ, ಮದ್ರಾಸ್, ವಿಶಾಖಪಟ್ಟಣಂ, ಕಲ್ಕತ್ತಾ, ಹೂಗ್ಲಿ ಇವೆಲ್ಲವೂ ಪುರಾತನ ಕಾಲದಿಂದಲೂ ಬಂದರುಗಳಾಗಿ ವಿದೇಶಗಳೊಂದಿಗೆ ವ್ಯಾಪಾರ ವಹಿವಾಟುಗಳನ್ನು ಮಾಡುವಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿದ್ದವು. ಪಶ್ಚಿಮ ಕರಾವಳಿಯಲ್ಲಿ ಜೂನ್ ತಿಂಗಳಲ್ಲಿ ಮಾನ್ಸೂನ್ ಗಾಳಿಗಳ ಬೀಸುವಿಕೆಯಿಂದಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಜೂನ್ ತಿಂಗಳಲ್ಲಿ ಮುಂಗಾರು ಮಳೆಗಳು ಪ್ರಾರಂಭವಾಗ್ತವೆ. ಅವು ಹಾಗೆ ಇಡೀ ಭಾರತವನ್ನು ಪಸರಿಸಿ ಆಗಸ್ಟ್ ವೇಳೆಗೆ ಅವು ಪೂರ ಇಡೀ ಉತ್ತರ ಭಾರತವನ್ನು ವ್ಯಾಪಿಸಿ ಭಾರತದಲ್ಲಿ ಈ ಮಾನ್ಸೂನ್ ಗಾಳಿಗಳಿಂದಾಗಿ ಕೃಷಿ ಚಟುವಟಿಕೆಗಳು ಉತ್ತೇಜನವನ್ನು ಪಡೆಯುವಂತಹ ಒಂದು ಚಟುವಟಿಕೆಗಳನ್ನು ನಾವಿಲ್ಲಿ ಕಾಣ್ತೇವೆ. ವಿದ್ಯಾರ್ಥಿಗಳೇ, ನೀವೀಗ ನೋಡುತ್ತಿರುವುದು ಭಾರತದ ವೈಮಾನಿಕ ದೃಶ್ಯ. ನಮ್ಮ ಅಂತರಿಕ್ಷ ನೌಕೆಯಿಂದ, ಸ್ಯಾಟಲೈಟ್ನಿಂದ ಭಾರತ ಈ ಥರ ಕಾಣ್ತದೆ. ಇಲ್ಲಿ ಹಳದಿ ಬಣ್ಣದಲ್ಲಿ ಸೂಚಿಸತಕ್ಕಂಥದ್ದು ಭಾರತದ ಮತ್ತು ವಿದೇಶಗಳ ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ಗುರುತಿಸುವಂತಹ ಒಂದು ರೇಖೆಗಳಾಗಿದ್ದು, ಉಳಿದಂತೆ ಎಲ್ಲವೂ ನ್ಯಾಚುರಲಿ ನಿಸರ್ಗದತ್ತವಾಗಿ ಇಂಡಿಯಾ ಸ್ಯಾಟಲೈಟ್ನಿಂದ, ಅಂತರಿಕ್ಷ ನೌಕೆಯಿಂದ ವಾಸ್ತವವಾಗಿ ಹೀಗೆ ಕಾಣುವುದು. ನಾವೀಗಾಗಲೇ ಚರ್ಚಿಸಿರುವ ಹಾಗೆ ಭಾರತದ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ, ತದನಂತರ ಎರಡನೆಯದು ಸಿಂಧೂ ಗಂಗಾ ನದಿ ಬಯಲು ಪ್ರದೇಶ ಮತ್ತು ದಕ್ಕನ್ ಪ್ರಸ್ಥಭೂಮಿ ಮತ್ತು ಕರಾವಳಿ, ಅದರಲ್ಲೂ ವಿಶೇಷವಾಗಿ ಇಲ್ಲಿ ಭಾರತದಲ್ಲಿರತಕ್ಕಂತಹ ವೈವಿಧ್ಯಮಯವಾದಂತಹ ಒಂದು ಪರ್ವತಾವಳಿಗಳು, ನದಿಗಳು, ಅರಣ್ಯ, ಪರಿಸರ, ಖನಿಜ ಸಂಪತ್ತು ಇವೆಲ್ಲವುಗಳ ಒಂದು ಪ್ರಭಾವ ಭಾರತದ ಇತಿಹಾಸದ ಮೇಲೆ ದಟ್ಟವಾಗಿ ಆಗಿದೆ. ಅತ್ಯಂತ ಸಮೃದ್ಧವಾದಂತಹ ಭೌಗೋಳಿಕ ಪರಿಸರವನ್ನು ಹೊಂದಿರತಕ್ಕಂತಹ ಭಾರತದಲ್ಲಿ ಅನೇಕ ಸಾಮ್ರಾಜ್ಯಗಳು ಬಾಳಿ ಬೆಳಗಿವೆ. ಪ್ರಪಂಚದಲ್ಲಿಯೇ ಅತ್ಯಂತ ವಿಶಿಷ್ಟವಾದಂತಹ ಇತಿಹಾಸ, ಸಂಸ್ಕೃತಿ ಮತ್ತು ನಾಗರಿಕತೆಗಳನ್ನು ಹೊಂದಿರತಕ್ಕಂತಹ ದೇಶ ಭಾರತ. ಅತ್ಯಂತ ಪುರಾತನವಾದಂತಹ ಪಳೆಯುಳಿಕೆಗಳು, ಇತಿಹಾಸದ ಅವಶೇಷಗಳು ಭಾರತದಲ್ಲಿರ್ತಕ್ಕಂಥದ್ದು ಒಂದು ಅತ್ಯಂತ ವೈಶಿಷ್ಟ್ಯವಾದಂತಹ ಸಂಗತಿ ಅನ್ನುವುದನ್ನು ನಾವು ಗಮನಿಸಬೇಕು. ನೀವು ಈ ಒಂದು ಅಂತರಿಕ್ಷ ನೌಕೆಯಿಂದ, ಅಂದರೆ ಸ್ಯಾಟಲೈಟ್ನಿಂದ ತೆಗೆದಿರತಕ್ಕಂತಹ ಒಂದು ನಕ್ಷೆಯಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ನೀವು ಗಂಗಾ, ಯಮುನಾ, ಬ್ರಹ್ಮಪುತ್ರ, ಸಿಂಧೂ ಮತ್ತು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿರುವಂತಹ ನರ್ಮದಾ, ಗೋದಾವರಿ, ಕೃಷ್ಣೆ, ತುಂಗೆ ಈ ನದಿಗಳ ಹರಿಯುವಿಕೆಯ ದಿಕ್ಕನ್ನು ಬಹಳ ಸೂಕ್ಷ್ಮವಾಗಿ ಅವಲೋಕಿಸಿದರೆ ನೀವು ಗುರುತಿಸಬಹುದಾಗಿದೆ. ಭಾರತವು ಅತ್ಯಂತ ಪುರಾತನ ಕಾಲದೊಂದಿಗೆ ದೇಶ ವಿದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು ಅನ್ನುವಂತಹ ವಿವರಗಳನ್ನು ಈ ನಕ್ಷೆಯಲ್ಲಿ ನಾವು ಕಾಣಬಹುದಾಗಿದೆ. ವಿಶೇಷವಾಗಿ ಭಾರತದಿಂದ ವಿದೇಶಿಗಳಿಗೆ, ಯುರೋಪಿಯನ್ ರಾಷ್ಟ್ರಗಳಿಗೆ ಮಧ್ಯಕಾಲೀನ ಇತಿಹಾಸದಲ್ಲಿ ವಿಶೇಷವಾಗಿ ಜಲಮಾರ್ಗದ ಮೂಲಕ ಹೊಸ ಹೊಸ ಜಲಮಾರ್ಗಗಳನ್ನು ಕಂಡುಹಿಡಿದ ಮೇಲೆ ಜಲಮಾರ್ಗದ ಮೂಲಕ ಮತ್ತು ಭೂಮಾರ್ಗಗಳ ಮೂಲಕ ಹೇಗೆ ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು ಅನ್ನೋದನ್ನು ನಾವು ಗಮನಿಸಬಹುದು. ಭಾರತದ ಅತ್ಯಂತ ಪುರಾತನವಾದಂತಹ ಬಂದರುಗಳನ್ನು ನಾವು ಪಶ್ಚಿಮ ಕರಾವಳಿಯಲ್ಲಿ ಕಾಣಬಹುದು. ಸೋಪಾರ, ಕಲ್ಯಾಣ, ಚೌಲ್ ಮತ್ತು ಗೋವಾನಲ್ಲಿ ಆಗಿರ್ಬೋದು, ಮತ್ತು ಬೈಜಂಟಿಯಾಮ್, ತಗುರಾಮ್ ಮುಂತಾದಂತಹ ಅದರಲ್ಲೆಲ್ಲ ಹಲವಾರು ನಾವು ಈ ಬಂದರುಗಳ ಒಂದು ಇದನ್ನು ಕಾಣ್ತೇವೆ. ಹಾಗೆಯೇ ಸೀ ರೂಟ್ ಅಂದರೆ ಸಮುದ್ರ ಮಾರ್ಗದ ಮೂಲಕ ಯಾವ್ಯಾವ ದೇಶಗಳೊಂದಿಗೆ ಸಂಪರ್ಕ ಹೊಂದಿದ್ರು ಅನ್ನುವುದನ್ನು ಸಹ ನಾವು ಈ ನಕ್ಷೆಯಲ್ಲಿ ಕಾಣಬಹುದಾಗಿದೆ. ಭಾರತದ ಇತಿಹಾಸದ ಮೇಲೆ ಈ 4 ಲಕ್ಷಣಗಳಲ್ಲದೆ, ಅಂದರೆ ಹಿಮಾಲಯ ಪರ್ವತ ಶ್ರೇಣಿ, ಸಿಂಧೂ ಗಂಗಾ ನದಿ ಬಯಲು ಪ್ರದೇಶ, ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ಅಲ್ಲದೆ
ಭಾರತದಲ್ಲಿ ಅತಿ ಹೆಚ್ಚು ವಿದೇಶಿ ಆಳ್ವಿಕೆ ಮತ್ತು ಆಕ್ರಮಣಗಳು ನಡೆಯೋಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಭಾರತದ ವಾಯು ವಿಭಾಗದಲ್ಲಿರುವಂತಹ ಕಣಿವೆಗಳು. ಅವುಗಳಲ್ಲಿ ವಿಶೇಷವಾಗಿ ಖೈಬರ್ ಕಣಿವೆ, ಬೋಲಾನ್ ಕಣಿವೆ, ಗೋಮಾಲ್ ಕಣಿವೆ, ತೋಚಿ, ಕುರ್ರಂ ಮುಂತಾದಂಥ ಕಣಿವೆಗಳ ಮೂಲಕ ಬಹಳ ಪುರಾತನ ಕಾಲದಿಂದಲೂ ಅನೇಕ ಪರಕೀಯರು ಭಾರತಕ್ಕೆ ಬಂದರು, ಭಾರತದ ಮೇಲೆ ದಾಳಿಗಳನ್ನು ಮಾಡಿದರು, ನಿರಂತರವಾಗಿ ಅವ್ಯಾಹತವಾಗಿ ಶೋಷಣೆ ಮಾಡಿದರು. ಗ್ರೀಕ್ ದಂಡನಾಯಕ ಅಲೆಕ್ಸಾಂಡ್ರನಿಂದ ಹಿಡಿದು, ಅಲೆಕ್ಸಾಂಡ್ರ್ ಬಂದದ್ದು ಖೈಬರ್ ಪಾಸ್ನ ಮೂಲಕವೇ, ನಂತರ ಬಂದಿರತಕ್ಕಂತಹ ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ, ಅವರ ನಂತರ ಬಂದಿರತಕ್ಕಂತಹ ಬಾಬರ್, ಮಂಗೋಲರು, ಇವರೆಲ್ಲರೂ ಸಹ ಖೈಬರ್ ಮತ್ತು ಬೋಲಾನ್, ಗೋಮಾಲ್, ತೋಚಿ, ಕುರ್ರಂ ಕಣಿವೆಗಳ ಮೂಲಕ ಭಾರತಕ್ಕೆ ಬಂದರು, ಭಾರತದ ಮೇಲೆ ದಾಳಿಗಳನ್ನು ಮಾಡಿದರು. ಕೆಲವರು ಸುಮಾರು ಕಾಲ ಭಾರತವನ್ನು ಆಳ್ವಿಕೆಯನ್ನು ಸಹ ಮಾಡಿದರು. ಇಂತಹ ಒಂದು ವಾಯುವ್ಯ ಕಡೆಗಳ ದಾರಿಗಳು ಭಾರತದ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಕಾರಣವಾಗಿರತಕ್ಕಂಥದ್ದನ್ನು ಕಾಣ್ತೇವೆ. ಬಹಳ ಮುಖ್ಯವಾಗಿ ಆರ್ಯರ ಮೂಲದ ಬಗ್ಗೆ, ಆರ್ಯರು ಎಲ್ಲಿಂದ ಬಂದರು ಅನ್ನೋದ್ರ ಬಗ್ಗೆಯೂ ಸಹ, ಆರ್ಯರು ಸಹ ಮಧ್ಯ ಏಷ್ಯಾದಿಂದ ಈ ವಾಯುವ್ಯ ಕಣಿವೆ ದಾರಿಗಳ ಮೂಲಕ ಬಂದರು. ನಂತರ ಪರ್ಷಿಯನ್ನರು, ಗ್ರೀಕರು, ಶಕರು, ಪಾರ್ಥಿಯನ್ನರು, ಕುಶಾನರು, ಹೂಣರು, ಮಂಗೋಲರು, ಟರ್ಕರು ಖೈಬರ್ ಕಣಿವೆಯ ಮೂಲಕ ಭಾರತಕ್ಕೆ ಬಂದು ಭಾರತದ ಮೇಲೆ ದಾಳಿ ಮಾಡಿ ಭಾರತದ ಸಂಪತ್ತನ್ನು ಕೊಳ್ಳೆ ಹೊಡೆದರು ಮತ್ತು ಆಳ್ವಿಕೆಯನ್ನು ಸಹ ಮಾಡಿದರು ಅನ್ನುವುದನ್ನು ನಾವು ಕಾಣ್ತೇವೆ. ಭಾರತ ಬಹಳ ವಿಶಿಷ್ಟವಾದಂತಹ ಒಂದು ಹವಾಮಾನವನ್ನು ಮತ್ತು ಮಳೆಯ ಪ್ರಮಾಣವನ್ನು ಹೊಂದಿದೆ. ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ವಾಯುಗುಣ ಮತ್ತು ಮಳೆ ಪ್ರಮಾಣ ಏಕರೂಪವಾಗಿಲ್ಲ. ಬಹಳ ವಿಶಿಷ್ಟವಾದಂತಹ ಒಂದು ಸನ್ನಿವೇಶವನ್ನು ಭಾರತದಲ್ಲಿ, ಪರಿಸರವನ್ನು ನಾವು ಕಾಣ್ತೇವೆ. ಅತ್ಯಂತ ಉಷ್ಣ ವಲಯವನ್ನು ಹೊಂದಿರತಕ್ಕಂತಹ ಪ್ರದೇಶಗಳು ಇವೆ, ಅತ್ಯಂತ ಶೀತ ವಲಯ, ವರ್ಷದ 12 ತಿಂಗಳು ಶೀತ ಇರತಕ್ಕಂಥ ಪ್ರದೇಶಗಳು ಇವೆ, ಒಣ ಪ್ರದೇಶಗಳಿವೆ, ತೇವಾಂಶವುಳ್ಳಂತಹ ಪ್ರದೇಶಗಳು ಇವೆ. ಇಲ್ಲಿ ಮರುಭೂಮಿಯೂ ಇದೆ ಮತ್ತು ನಿತ್ಯವೂ ಹಸಿರಾಗಿರುವಂತಹ, ವರ್ಷವಿಡೀ ಹಸಿರಾಗಿರತಕ್ಕಂತಹ ಕಾಡುಗಳು ಸಹ ಇವೆ ಮತ್ತು ಮಾನ್ಸೂನ್ ಗಾಳಿಯಿಂದ ಕಾಲಕಾಲಕ್ಕೆ ಮಳೆ ಬರುವಂತಹ ವ್ಯವಸ್ಥೆಯೂ ಇದೆ. ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗುವಂತಹ ಚಿರಾಪುಂಜಿ ಇದೆ. ಮಳೆಯೇ ಬೀಳದ ಗುಜರಾತ್ ಮತ್ತು ರಾಜಸ್ಥಾನದಂತಹ ಥಾರ್ ಮರುಭೂಮಿಯೂ ಸಹ ಇಲ್ಲಿ ಇದೆ. ಹೀಗಾಗಿ ಭಾರತವು ಒಂದು ವೈವಿಧ್ಯಮಯವಾದಂತಹ, ವಿಶಿಷ್ಟವಾದಂತಹ ಒಂದು ಹವಾಮಾನ ಮತ್ತು ಮಳೆಯ ಪ್ರಮಾಣದ ಒಂದು ಕೌತುಕವನ್ನು ನಾವಿಲ್ಲಿ ಬಹಳ ಪುರಾತನ ಕಾಲದಿಂದಲೂ ಭಾರತದಲ್ಲಿ ನೆಲೆಸಿರ್ತಕ್ಕಂತಹ, ಭಾರತದಲ್ಲಿ ಜನಜೀವನವನ್ನು ನಡೆಸಿರ್ತಕ್ಕಂತಹ ಜನಾಂಗಗಳ ಬಗ್ಗೆ 1901ರಲ್ಲಿ ಸರ್ ಹರ್ಬರ್ಟ್ ರಿಸ್ಲೆ ಅವರು 7 ಪ್ರಮುಖ ಜನಾಂಗಗಳನ್ನು ಗುರುತಿಸಿದ್ದಾರೆ. ಅವುಗಳಲ್ಲಿ ದ್ರಾವಿಡಿಯನ್, ಇಂಡೋ ಆರ್ಯನ್, ಟರ್ಕೋ ಇರಾನಿಯನ್, ಸೈತೋ ದ್ರಾವಿಡಿಯನ್, ಆರ್ಯೋ ದ್ರಾವಿಡಿಯನ್, ಮಂಗೋಲಾಯ್ಡ್ ಮತ್ತು ಮಂಗೋಲೋ ದ್ರಾವಿಡಿಯನ್ ಅನ್ನುವಂತಹ 7 ಜನಾಂಗಗಳನ್ನು ಗುರುತಿಸಿದ್ದಾರೆ. ಆದರೆ ಇವುಗಳಿಗಿಂತ, ರಿಸ್ಲೆ ಅವರ ಸಂಶೋಧನೆಗಿಂತ ಹೆಚ್ಚಾಗಿ ನಾವು ಇನ್ನೊಬ್ಬ ಮಾನವಶಾಸ್ತ್ರಜ್ಞ, ಆಂಥ್ರಪಾಲಜಿಸ್ಟ್ ಅಂತ ನಾವು ಕರಿತೇವೆ, ಇನ್ನೊಬ್ಬ ಬಿ ಎಸ್ ಗುಹಾರ್ ಅವರು ಮಾಡಿರ್ತಕ್ಕಂಥ ಸಂಶೋಧನೆ ಹೆಚ್ಚು ಭಾರತದಲ್ಲಿ ಪ್ರಚಲಿತದಲ್ಲಿರುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಸಾವಿರದ 1944ರಲ್ಲಿ ಡಾಕ್ಟರ್ ಬಿ ಎಸ್ ಗುಹಾರ್ ಅವರು ಬಹಳ ಆಳವಾದಂತಹ ಅಧ್ಯಯನ ಮಾಡಿ 6 ಪ್ರಮುಖ ಜನಾಂಗಗಳನ್ನು ಗುರುತಿಸಿದ್ದಾರೆ. ಅವುಗಳಲ್ಲಿ ನಿಗ್ರಿಟೋ ಜನಾಂಗ ಭಾರತಕ್ಕೆ ಮೊಟ್ಟ ಮೊದಲು ಆಗಮಿಸಿದ ನಿಗ್ರೋಯಿಡರಾಗಿದ್ದು, ಮೂಲತಃ ಇವರು ಆಫ್ರಿಕಾದವರಾಗಿದ್ದರು. ಈಗ ಭಾರತದಲ್ಲಿ ಈ ಜನಾಂಗದವರ ಸಂಖ್ಯೆ ತೀರಾ ಕಡಿಮೆ ಇದೆ. ದಕ್ಷಿಣ ಭಾರತದ ಗಿರಿಜನರಾದಂತಹ ಈರುಳರು, ಪಣಿಯನರು, ಕೊಡಾರರು ಮತ್ತು ಕುರುಂಬರು ನಿಗ್ರಿಟೋ ಬುಡಕಟ್ಟಿಗೆ ಸೇರಿದವರೆಂದು ಗುರುತಿಸಲಾಗಿದೆ. ನಿಗ್ರೋಯಿಡರು ಇಂದಿಗೂ ಅಂಡಮಾನ್ ದ್ವೀಪಗಳಲ್ಲಿದ್ದು ತಮ್ಮ ಪ್ರಾಚೀನ ಭಾಷೆಯನ್ನು ಅವರು ಉಳಿಸಿಕೊಂಡಿದ್ದಾರೆ. ಎರಡನೇದು ಪ್ರೋಟೋ ಆಸ್ಟ್ರಲಾಯ್ಡ್ ಅಥವಾ ಆಸ್ಟ್ರಿಕ್ ಎಂದು ಗುರುತಿಸಲ್ಪಡುವಂತಹ ಒಂದು ಜನಾಂಗ. ಮಧ್ಯಮ ಎತ್ತರದ, ಕಪ್ಪು ಇಲ್ಲವೇ ಕಂದು ಬಣ್ಣದ, ದೀರ್ಘ ಕಪಾಲವುಳ್ಳ ಚಪ್ಪಟೆ ಮೂಗಿನ ಆಸ್ಟ್ರಿಕರು ಭಾರತದಾದ್ಯಂತ ಹರಡಿದ್ದು, ಪ್ರಾಚೀನ ಕಾಲದಲ್ಲಿ ಇವರು ದೇಶದ ಪ್ರಾಗೈತಿಹಾಸಿಕ ನಾಗರಿಕತೆಯ ಅಡಿಪಾಯವನ್ನು ಹಾಕಿದವರೆಂದು ಭಾವಿಸಲಾಗಿದೆ. ಇವರು ಮಧ್ಯ ಭಾರತದ ಕೋಲ್ ಅಥವಾ ಮುಂಡ ಭಾಷೆಯ ರೂಪದಲ್ಲಿ ಇವರು ಇನ್ನೂ ಉಳ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ.
ಮೂರನೇದು ಮಂಗೋಲಾಯ್ಡ್. ಮಂಗೋಲಾಯ್ಡ್ರು ಹಳದಿ ಬಣ್ಣದ ಬಾದಾಮಿ ಆಕಾರದ ಕಣ್ಣುಳ್ಳವರು ಹಾಗೂ ಇವರು ಪೂರ್ವ ಭಾರತದಲ್ಲಿ ವಿಶೇಷವಾಗಿ ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋ, ಗಾರೋ ಮತ್ತು ಜೈಂತಿಯಾ ಬೆಟ್ಟ ಪ್ರದೇಶಗಳಲ್ಲಿ ಇವರು ವಾಸವಾಗಿದ್ದು, ಹಿಮಾಲಯ ಶ್ರೇಣಿಯ ತಪ್ಪಲಲ್ಲಿಯೂ ಸಹ ಇವರು ವಾಸವಾಗಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ನಾಲ್ಕನೆಯದು ಮೆಡಿಟರೇನಿಯನ್ ಅಥವಾ ದ್ರಾವಿಡರು ಅಥವಾ ಭಾರತದ ಮೂಲ ನಿವಾಸಿಗಳು ಅಂತ ನಾವೇನು ಭಾವಿಸ್ತೇವೆ. ಇವರು ಮೂಲತಃ ಭೂಮಧ್ಯ ಸಮುದ್ರದ ಪ್ರದೇಶಕ್ಕೆ ಸೇರಿದವರು. ಏಷ್ಯಾ ಮೈನರ್ ಮತ್ತು ಕ್ರೀಟ್ ಹಾಗೂ ಪ್ರಾಚೀನ ಗ್ರೀಸ್ನ ಈಜಿಯನ್ ಜನವರ್ಗದ ಒಂದು ಶಾಖೆ ಎಂದು ಹೇಳಲಾಗಿದೆ. ನೂತನ ಶಿಲಾಯುಗದ ಆರಂಭ ಕಾಲಕ್ಕೆ ಇವರು ಭಾರತಕ್ಕೆ ಆಗಮಿಸಿದರು. ದ್ರಾವಿಡರು ನಿಗ್ರಿಟೋ ಜನಾಂಗವನ್ನು ಸೋಲಿಸಿ ಭಾರತದಾದ್ಯಂತ ಹರಡಿದರು. ಉನ್ನತ ಮಟ್ಟದ ಸಿಂಧೂ ನಾಗರಿಕತೆಯ ನಿರ್ಮಾಪಕರು ದ್ರಾವಿಡರೆಂದೇ ಅನೇಕ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಐದನೆಯದು ವೆಸ್ಟರ್ನ್ ಬ್ರಾಕಿಸಿಫಲರು ಎಂದು ಕರೆಯಲಾಗುತ್ತದೆ. ವೆಸ್ಟರ್ನ್ ಬ್ರಾಕಿಸಿಫಲರ್ ಎಂದು ಕರೆಯಲ್ಪಡುವಂತಹ ವಿಶಾಲ ಕಪಾಲುಳ್ಳಂತಹ ಈ ಜನರು ಬಲೂಚಿಸ್ತಾನ, ಕಾಶ್ಮೀರ, ಸಿಂಧ್ ಮತ್ತು ನೇಪಾಳಗಳಲ್ಲಿ ಹರಡಿಕೊಂಡಿರುವುದನ್ನು ನಾವು ಕಾಣುತ್ತೇವೆ. ನಂತರ ಆರನೆಯದು ನಾರ್ಡಿಕ್ ಆರ್ಯರು ಅಂತ. ನಾರ್ಡಿಕ್ ಆರ್ಯರು ಇಂಡೋ ಇರಾನಿಯನ್ ಬುಡಕಟ್ಟಿಗೆ ಸೇರಿದವರಾಗಿದ್ದು, ನಾರ್ಡಿಕ್ ಆರ್ಯರು ಮೂಲತಃ ಮಧ್ಯ ಏಷ್ಯಾದವರು. ಸುಮಾರು 5,000 ವರ್ಷಗಳ ಹಿಂದೆ ಆರ್ಯರು ಮೆಸೊಪೊಟೋಮಿಯಾಕ್ಕೆ ಬಂದು ನೆಲೆಸಿದರು. ಕ್ರಿಸ್ತಪೂರ್ವ 2000ದಿಂದ 1500ರ ಅವಧಿಯಲ್ಲಿ ಆರ್ಯನರು ವಾಯುವ್ಯ ಕಣಿವೆಗಳ ಮೂಲಕ ಭಾರತಕ್ಕೆ ಆಗಮಿಸಿ ಪಂಜಾಬ್ ಮತ್ತು ಸಿಂಧೂ ನದಿ ಬಯಲಿನ ಪ್ರದೇಶದಲ್ಲಿ ಇವರು ನೆಲೆಯೂರಿದರು. ಅಲ್ಲಿನ ದ್ರಾವಿಡರನ್ನು, ಮೂಲ ನಿವಾಸಿಗಳನ್ನು ಸೋಲಿಸಿ ಅವರು ಅಲ್ಲಿ ಆರ್ಯಾವೃತ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಹೀಗೆ ಸಿಂಧೂ ನಾಗರಿಕತೆಯ ನಗರಗಳ ನಾಶಕ್ಕೆ ಆರ್ಯರ ಆಕ್ರಮಣವೇ ಕಾರಣವೆಂದು ಅನೇಕ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇದೇ ಆರ್ಯರು ಮುಂದೆ ಗಂಗಾ ನದಿಗೆ ಮತ್ತು ಅದರಾಚೆಗೆ ಹರಡಿಕೊಂಡ ವಿಶಾಲವಾದಂತಹ ಪ್ರದೇಶವನ್ನು ಅವರು ವಶಪಡಿಸಿಕೊಂಡರೆಂದು ನಾವು ಗಮನಿಸ್ತೇವೆ. ಭಾರತದ ಸಂವಿಧಾನದ ಪ್ರಕಾರ ಅಧಿಕೃತವಾಗಿ 18 ಭಾಷೆಗಳನ್ನು ನಾವು ಅಧಿಕೃತ ಭಾಷೆಗಳೆಂದು ನಾವು ಸ್ವೀಕರಿಸಿದ್ದರೂ ಸಹ ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸ್ಥಳೀಯ ಉಪಭಾಷೆಗಳಿವೆ. ಇವೆಲ್ಲದೆ ಬಹಳ ಮುಖ್ಯವಾಗಿ ಈ ಉಪಭಾಷೆಗಳನ್ನು ಆರ್ಯ, ದ್ರಾವಿಡ ಮತ್ತು ಮುಂಡ ಭಾಷೆ ಎಂದು 3 ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಇಂದಿಗೂ ಸಹ ಹಲವಾರು ಭಾಷೆಗಳು, ಲಿಪಿ ಇಲ್ಲದಂತಹ ಭಾಷೆಗಳು, ಅವು ತಲೆತಲಾಂತರದಿಂದ ಮೌಖಿಕವಾಗಿ ಉಳಿದುಕೊಂಡು ಬಂದಿರತಕ್ಕಂಥ ಸಂಸ್ಕೃತಿಯನ್ನು ಕಾಣುತ್ತೇವೆ. ಇವತ್ತಿನ ಜಾಗತೀಕರಣದ ಸಂದರ್ಭದಲ್ಲಿ ಹಲವಾರು ಭಾಷೆಗಳು ನಾಶ ಹೊಂದುತ್ತಿರುವಂತಹ ವಿನಾಶದ ಅಂಚಿನಲ್ಲಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇಂಗ್ಲೀಷ್ ವ್ಯಾಮೋಹದಿಂದಾಗಿಯೋ ಅಥವಾ ಇನ್ನಿತರ ಯಾವುದೋ ಇದರಿಂದಾಗಿ ಇವತ್ತು ಅನೇಕ ಭಾಷೆಗಳು ವಿನಾಶದ ಅಂಚಿನಲ್ಲಿವೆ. ಭಾರತದ ಸಂಸ್ಕೃತಿಯು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ್ದು ಬಹಳ ವಿಶಿಷ್ಟವಾದಂತಹ ಒಂದು ಸಂಸ್ಕೃತಿ ಆಗಿದೆ. ಭೌಗೋಳಿಕ ಅಖಂಡತೆ, ಸಾಂಸ್ಕೃತಿಕ ಸಾಮರಸ್ಯ. ಭಾರತ ಅನೇಕ ಧರ್ಮಗಳ ನೆಲೆವೀಡು ಎಂದರೂ ತಪ್ಪಾಗಲಿಕ್ಕಿಲ್ಲ. ಪ್ರಪಂಚದಲ್ಲಿಯೇ ಅತ್ಯಂತ ಪುರಾತನವಾದಂತಹ ಧರ್ಮ ಹುಟ್ಟಿದ್ದು, ಧರ್ಮದ ನೆಲೆವೀಡು ಭಾರತ. ಬೌದ್ಧ ಧರ್ಮ, ಜೈನ ಧರ್ಮ, ಹಿಂದೂ ಧರ್ಮಗಳು ಈ ನಾಡಿನಲ್ಲಿ ಜನ್ಮ ತಾಳಿದವು. ಬಹಳ ವಿಶಾಲವಾದಂತಹ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಹೊಂದಿರತಕ್ಕಂತಹ ಭಾರತವು ಅನೇಕ ಮನೆತನಗಳ, ಅನೇಕ ರಾಜಮನೆತನಗಳ, ಅನೇಕ ರಾಜ ಮಹಾರಾಜರ ಒಂದು ಏಳಿಗೆಗೆ ಮತ್ತು ಬೀಳಿಗೆ ಅದು ಕಾರಣ ಆಗಿದೆ. ಭಾರತೀಯ ಸಂಸ್ಕೃತಿಯ ವಿಶಿಷ್ಟ ಲಕ್ಷಣಗಳನ್ನು ನಾವು ಗಮನಿಸಿದಾಗ, ಭಾರತೀಯ ಸಂಸ್ಕೃತಿಯ ವಿಶಿಷ್ಟ ಲಕ್ಷಣಗಳಲ್ಲಿ ಮೊಟ್ಟ ಮೊದಲನಾಗಿ ಸತ್ಯ ಜಿಜ್ಞಾಸೆ. ಭಾರತೀಯ ಸಂಸ್ಕೃತಿಯ ಪ್ರಪಂಚದ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಅದ್ವಿತೀಯವಾದಂತಹ ಒಂದು ಸಂಸ್ಕೃತಿಯಾಗಿದ್ದು, ಇದರ ದ್ರಷ್ಟರಾದಂತಹ ಋಷಿಗಳು ಪಾರಮಾರ್ಥಿಕ ಸತ್ಯದ ಅನ್ವೇಷಕರಾಗಿದ್ದರು. ಅವರು ಅಂತರಂಗದಲ್ಲಿ ಅನುಭವಿಸಿದ ಆಧ್ಯಾತ್ಮಿಕ ಅನುಭವಗಳು ಭಾರತೀಯ ಸಂಸ್ಕೃತಿಯ ಜೀವಾಳವಾಗಿರುವ ವೇದೋಪನಿಷತ್ತುಗಳಲ್ಲಿ ನಿರೂಪಿತವಾದ ಸಚ್ಚಿದಾನಂದ ಸ್ವರೂಪಿ, ಆತ್ಮ, ಅವಿನಾಶಿ ಹಾಗೂ ಅನಂತ
ಎಲ್ಲ ಮಾನವರು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಪರಮಾತ್ಮನ ಪ್ರತಿಬಿಂಬ, ಪ್ರತಿಯೊಬ್ಬ ಜೀವಾತ್ಮ ತನ್ನ ನಿಜ ಸ್ವರೂಪವನ್ನು ಅರಿತುಕೊಳ್ಳುವಲ್ಲೇ ಜೀವನದ ಸಾರ್ಥಕ್ಯವಿದೆ ಎಂದು ಅವರು ನಂಬಿದ್ದರು. ಹೀಗಾಗಿಯೇ ಭಾರತೀಯ ಸಂಸ್ಕೃತಿಯು ಶಕ್ತಿ ಸಂಪನ್ನವಾಗಿದೆ ಮತ್ತು ವಿಶ್ವಮಾನ್ಯವಾಗಿದೆ. ಭಾರತೀಯರ ದೃಷ್ಟಿಯಲ್ಲಿ ವಿಶಾಲ ದೃಷ್ಟಿಕೋನವನ್ನು ಅವರು ಹೊಂದಿದ್ದಾರೆ. ಆರಂಭ ಕಾಲದಲ್ಲಿ ಪಾರಮಾರ್ಥಿಕ ಸತ್ಯದ ಜಿಜ್ಞಾಸೆಯ ಜೊತೆಗೆ ಸತ್ಯದ ಸಾಕ್ಷಾತ್ಕಾರವನ್ನು ಪಡೆದಂತಹ ಭಾರತೀಯ ಸಂಸ್ಕೃತಿಯು ಸಮಗ್ರ ದೃಷ್ಟಿಕೋನವನ್ನು ಅದು ಪ್ರದಾನ ಮಾಡಿತು. ಈ ಉದಾತ್ತ ಸಂಸ್ಕೃತಿಯು ವಿಶ್ವದ ಎಲ್ಲ ಕಡೆಗಳಿಂದ ಬಂದ ಸದ್ವಿಚಾರಗಳನ್ನು ಸ್ವಾಗತಿಸಿ ತನ್ನಲ್ಲಿ ಅದು ಅಳವಡಿಸಿಕೊಂಡಿತು. ಭಾರತೀಯ ಸಂಸ್ಕೃತಿಯು ವಿಶ್ವಪ್ರೇಮ, ವಿಶ್ವಭಾತೃತ್ವ ಹಾಗೂ ವಿಶ್ವಶಾಂತಿ ಕಲ್ಯಾಣದ ತತ್ವಗಳನ್ನು ಬೋಧಿಸುತ್ತಾ ಬಂದಿರುವಂತಹ ವಿಶಾಲ ದೃಷ್ಟಿಕೋನವನ್ನು ಹೊಂದಿದೆ. ಭಾರತೀಯರಲ್ಲಿ ಸರ್ವಧರ್ಮ ಸಮಭಾವ ಹಾಗೂ ಧಾರ್ಮಿಕ ಸಹಿಷ್ಣುತೆಯ ಗುಣಗಳು ರಕ್ತಗತವಾಗಿರುವುದನ್ನು ನಾವು ಕಾಣುತ್ತೇವೆ. ಭಾರತೀಯರು ಧಾರ್ಮಿಕ ಸಹಿಷ್ಣುತೆಯಲ್ಲಿ ವಿಶಿಷ್ಟವಾದಂತಹ ಒಂದು ಗುಣವಿಶೇಷವನ್ನು ಅವರು ಹೊಂದಿದ್ದಾರೆ. ಭಾರತೀಯರು ಪ್ರಾಚೀನ ಕಾಲದಿಂದಲೂ ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿಯೂ ಸಹ ಸಹಿಷ್ಣುತೆಯ ಆದರ್ಶವನ್ನು ಪರಂಪರಾಗತವಾಗಿ ಪಾಲಿಸಿಕೊಂಡು ಬಂದಿದ್ದಾರೆ. ತಮ್ಮ ತಾಯ್ನಾಡಿನಿಂದ ಓಡಿ ಬಂದ ಪಾರ್ಸಿಗಳಿಗೆ, ಯಹೂದಿಗಳಿಗೆ, ಟಿಬೇಟನ್ನರಿಗೆ ಭಾರತ ಆಶ್ರಯ ನೀಡಿದ್ದು ಗಮನೀಯ ಸಂಗತಿ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಅನ್ಯ ಜನಾಂಗಗಳ, ಅನ್ಯ ಧರ್ಮೀಯರ ಬಗ್ಗೆ ಭಾರತೀಯರು ಸಹಿಷ್ಣುತೆಯ ಮನೋವೃತ್ತಿಯನ್ನು ಅವರು ಹೊಂದಿರುವಂಥದ್ದನ್ನು ಮತ್ತು ಸಹಿಷ್ಣುತೆ ಹಾಗೂ ಸಮನ್ವಯಶೀಲತೆಯ ಉಜ್ವಲ ಪರಂಪರೆಯನ್ನು ನಾವು ಕಾಣಬಹುದು. ಭಾರತೀಯ ಸಂಸ್ಕೃತಿಯು ಸದ್ವಿಚಾರ ಮತ್ತು ಸದ್ಗುಣಗಳ ಆಗಿದ್ದು ಸಮನ್ವಯ ಪ್ರವೃತ್ತಿಯನ್ನು ಹೊಂದಿದೆ. ಭಾರತೀಯ ಸಂಸ್ಕೃತಿಯ ಮೇಲೆ ದಾಳಿಯನ್ನು ಮಾಡಿದ ಪರ್ಷಿಯನ್ನರು, ಗ್ರೀಕರು, ಶಕರು, ಪಾರ್ಥಿಯನ್ನರು, ಕುಶಾನರು, ಹೂಣರು, ಮಂಗೋಲರು ಮುಂತಾದವರ ಸಂಪರ್ಕಕ್ಕೆ ಒಳಗಾಗಿ ಈ ಎಲ್ಲ ಜನಾಂಗಗಳ ಉತ್ತಮಾಂಶಗಳನ್ನು ಸಹ ತನ್ನಲ್ಲಿ ಅಳವಡಿಸಿಕೊಂಡಿರತಕ್ಕಂಥದ್ದು ಭಾರತೀಯದ ವಿಶೇಷವೆನ್ನಬಹುದು. ಅಲ್ಲದೆ ಭಾರತವು ನಿಸರ್ಗದೊಡನೂ ಸಹ ಸಾಮರಸ್ಯವನ್ನು, ಸಮನ್ವತೆಯನ್ನು ಸಾಧಿಸಿರ್ತಕ್ಕಂತಹ ಒಂದು ಸಂಗತಿಯನ್ನು ನಾವಿಲ್ಲಿ ಗಮನಿಸಬಹುದು. ಭಾರತೀಯರಲ್ಲಿ ನದಿ ಸ್ನಾನವು ಪುಣ್ಯಪ್ರದವೂ ಪಾಪಹಾರಿಯೂ ಎಂಬ ನಂಬಿಕೆ ಇದೆ. ದೇವನದಿಯಾದ ಗಂಗೆಯನ್ನು ಹಿಂದೂಗಳು ಪಾವನ ಗಂಗಮಾಯಿ ಎಂದು ಆರಾಧಿಸುತ್ತಾ ಬಂದಿದ್ದಾರೆ. ಭಾರತದ ಹಿಮಾಲಯ, ಕೈಲಾಸ ಶಿಖರವುಳ್ಳ ಹಿಮಾಲಯ ಹಿಂದೂಗಳಿಗೆ ಪವಿತ್ರವಾಗಿದೆ. ಶಬರಿಮಲೈ, ಅರುಣಾದ್ರಿ, ತಿರುಪತಿ, ಶ್ರೀಶೈಲ ಮುಂತಾದಂತಹ ಗಿರಿಧಾಮಗಳು, ಭಾರತದಂತ ಹರಡಿರತಕ್ಕಂತಹ ಅನೇಕ ಸಸ್ಯ ಸಂಕುಲ ಮತ್ತು ಪ್ರಾಣಿಗಳನ್ನು ಸಹ ದೇವರ ರೂಪದಲ್ಲಿ ಪೂಜಿಸುವಂತಹ ಸಂಸ್ಕೃತಿಯನ್ನು ನಾವು ಕಾಣುತ್ತೇವೆ. ಗೋವು, ನಾಗ, ನಂದಿ, ತುಳಸಿ, ಅಶ್ವತ್ಥ ವೃಕ್ಷ, ಗಣೇಶ, ಮಾರುತಿ ಮುಂತಾದ ದೇವತೆಗಳನ್ನು ಪೂಜಿಸುವಂತಹ ಇವರು ಅಹಿಂಸೆಗೆ ಒತ್ತು ನೀಡಿದ್ದಾರೆ. ಪ್ರಾಚೀನ ಕಾಲದಿಂದಲೂ ಭಾರತೀಯರು ಸಕಲ ಮಾನವರ ಹಾಗೂ ಸಸ್ಯ ಸಮೇತ ಸಕಲ ಜೀವಿಗಳಿಗೆ ಸಾಮರಸ್ಯವನ್ನು, ಸಹಬಾಳ್ವೆಯನ್ನು ನಡೆಸುವಂತಹ ಸರ್ವೇ ಜನ ಸುಖಿನೋ ಭವಂತು ಎನ್ನುವಂತಹ ತತ್ವಕ್ಕೆ ಅವರು ಬದ್ಧರಾಗಿರುವಂತಹ ಅವರ ಸಂಗತಿಯನ್ನು ನಾವು